ಆಪರೇಷನ್ ಫೇರ್ವೆಲ್, ಬಾಂಗ್ಲಾ ಸೇನೆ ವರ್ಸಸ್ ಭಾರತದ ರಾ. ಇದು ಸಿನಿಮಾಗಿಂತ ರೋಚಕ ಘಟನೆ. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಬಾಂಗ್ಲಾ ಸದ್ಯ ಜಾಗತಿಕ ರಾಜಕೀಯದಲ್ಲಿ ತುಂಬಾ ಚರ್ಚೆಯಾಗ್ತಿರೋ ರಾಷ್ಟ್ರಗಳು. ಅಮೆರಿಕದಿಂದ ಜಪಾನ್ ತನಕ ಇಬ್ಬರ ಒಳಜಗಳ ತೀವ್ರ ಸುದ್ದಿ ಮಾಡ್ತಾ ಇದೆ. ಢಾಕಾದ ಬೀದಿಗಳಲ್ಲಿ ಭಾರತ ವಿರೋಧಿ ಘೋಷಣೆ ಬರ್ತಾ ಇದೆ. ದಿಲ್ಲಿ, ಕೋಲ್ಕತ್ತಾಗಳಲ್ಲಿ ಬಾಂಗ್ಲಾ ವಿರೋಧಿ ಘೋಷಣೆ ಹೇಳ್ತಾ ಇದೆ. ಕೆಲ ಬಾಂಗ್ಲಾ ಸಂಘಟನೆಗಳಂತೂ ಭಾರತದ ಪಾಲಿಗೆ ಹೊಸ ಶತ್ರುಗಳಾಗಿ ಎಮರ್ಜ್ ಆಗ್ತಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಾ, ಇದೇ ಬಾಂಗ್ಲಾವನ್ನ ಭಾರತದ ರಾ ದೊಡ್ಡ ಕಾರ್ಯಾಚರಣೆ ಮಾಡಿ ಕಾಪಾಡಿತು. ತುಂಬ ಜನ ಬಾಂಗ್ಲಾಗೆ 1971ರಲ್ಲಿ ಭಾರತ ಸ್ವಾತಂತ್ರ್ಯ ಕೊಡಿಸ್ತು ಅಂತ ಹೇಳ್ತಾರೆ. ಅದು ನಿಜ. ಆದರೆ ಅದೇ ಬಾಂಗ್ಲಾ ತನ್ನದೇ ಸೇನೆ ಮೂಲಕ ನಾಶವಾಗುವ ಪರಿಸ್ಥಿತಿಯಲ್ಲಿದ್ದಾಗ ಅಲ್ಲಿಗೆ ರಾ ಎಂಟ್ರಿ ಕೊಟ್ಟಿತ್ತು. ಜಗತ್ತಲ್ಲಿ ಯಾರು ಊಹೆ ಮಾಡದ ಹಾಗೆ ಭಾರತ ಅಲ್ಲಿ ಗೇಮ್ ಮಾಡಿತು. ನೀವು ಬಾಂಗ್ಲಾ ನ್ಯೂಸ್ ಫಾಲೋ ಮಾಡಿದ್ರೆ ಇಬ್ಬರು ಲೇಡೀಸ್ ಅನ್ನ ನೋಡಿರ್ತೀರಾ. ಒಬ್ರು ಹಸೀನಾ, ಇನ್ನೊಬ್ರು ಖಲೀದಾ ಜಿಯಾ. ಈ ಇಬ್ಬರ ದ್ವೇಷವನ್ನ ಬ್ಯಾಟಲ್ ಆಫ್ ಬೇಗಮ್ಸ್ ಅಂದ್ರೆ ಬೇಗಂಗಳ ಯುದ್ಧ ಅಂತ ಬಣ್ಣಿಸಲಾಗುತ್ತೆ. ಒಬ್ಬರ ಮುಖವನ್ನ ಇನ್ನೊಬ್ರು ನೋಡ್ತಾ ಇರಲಿಲ್ಲ. ಆದ್ರೆ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಕೈ ಮೀರಿದಾಗ ಇದೇ ನಾಯಕಿಯರನ್ನ ಭಾರತ ಒಂದು ವೇದಿಕೆಗೆ ತಂದಿತ್ತು. ಇಬ್ಬರನ್ನ ಬಳಸಿ ಅಲ್ಲಿನ ಸೇನೆಯನ್ನ ಹೊಸಕಿ ಹಾಕಿತ್ತು. ಹಾಗಾದ್ರೆ ಅವತ್ತು ನಿಜಕ್ಕೂ ನಡೀತಿದ್ದೇನು? ಭಾರತದ ರಾ ಅಲ್ಲಿ ಏನ್ ಆಟ ಆಡ್ತು? ಇದು ಬಾಂಗ್ಲಾದ ದಿಕ್ಕನ್ನೇ ಚೇಂಜ್ ಮಾಡಿದ ಹೇಗೆ? ಸಿನಿಮಾಗೂ ಮೀರಿದ ರೋಚಕ ಘಟನೆಯನ್ನ ವಿವರವಾಗಿ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಸರ್ವಾಧಿಕಾರಿ ಇರ್ಷಾದ್ ಆಟ ಸಾಯೋ ಸ್ಥಿತಿಯಲ್ಲಿತ್ತು ಬಾಂಗ್ಲಾ ಪ್ರಜಾಪ್ರಭುತ್ವ. ಇವತ್ತು ಬಾಂಗ್ಲಾದಲ್ಲಿ ಸೋ ಕಾಲ್ಡ್ ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ. ಭಾರತ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋಕ್ ಬಿಡ್ತಾ ಇಲ್ಲ. ಹಸೀನಾಗೆ ಬೆಂಬಲ ಕೊಟ್ಟು ಅವ್ರನ್ನ ಡಿಕ್ಟೇಟರ್ ಮಾಡಿ ಕೂರಿಸಿತ್ತು ಭಾರತ ಅಂತ. ಆದ್ರೆ ಇವತ್ತು ಇದೇ ಭಾರತ ಮನ್ಸು ಮಾಡದೇ ಇದ್ರೆ ಬಾಂಗ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ 1971ನಲ್ಲಿ ಮನ್ಸು ಮಾಡಿಲ್ಲ ಅಂದಿದ್ರೆ ಹುಡುತಾನೆ ಇರಲಿಲ್ಲ. ಆದ್ರೆ ಅದಾದ್ಮೇಲೂ 2 ದಶಕ ಕಳೆದ್ಮೇಲೂ ಕೂಡ ಮತ್ತೊಮ್ಮೆ ಮನಸ್ಸು ಮಾಡಿಲ್ಲ ಅಂದಿದ್ರೆ ಡೆಮೋಕ್ರಸಿಯಾಗಿ ಉಳ್ಕೊಳ್ತಾ ಇರಲಿಲ್ಲ. ಸ್ನೇಹಿತರೆ, ಸ್ಟೋರಿ ಶುರುವಾಗೋದು 1990ರ ದಶಕದಲ್ಲಿ. ಆಗ ಬಾಂಗ್ಲಾ ಹುಟ್ಟಿ ಸುಮಾರು 15-20 ವರ್ಷ ಆಗಿತ್ತು. ಇಡೀ ದೇಶ ಅಸ್ಥಿರತೆಯಲ್ಲಿತ್ತು. ಆಗ ಅಧಿಕಾರಕ್ಕೆ ಬಂದಾತ ಜನರಲ್ ಹುಸೇನ್ ಮಹಮ್ಮದ್ ಇರ್ಷಾದ್. ಜಿಯಾউর ರೆಹಮಾನ್ ಅಂದ್ರೆ ಖಲೀದಾ ಜಿಯಾ ಅವರ ಗಂಡ ಹತ್ಯೆಗೀಡಾದ್ಮೇಲೆ ಈತ ಬಾಂಗ್ಲಾವನ್ನ ತೆಕ್ಕೆಗೆ ತಗೊಂಡ. ಆರಂಭದಲ್ಲಿ ಕೇರ್ ಟೇಕರ್ ಗವರ್ಮೆಂಟ್ ನಡೆಸ್ತಾ ಇದ್ದ. ಬರ್ತಾ ಬರ್ತಾ ಕ್ರೂರ ಸರ್ವಾಧಿಕಾರಿಯಾಗಿ ಬದಲಾದ. ಸಂವಿಧಾನವನ್ನ ತುಳಿದು ಹಾಕದ, ಮಾಧ್ಯಮಗಳ ಬಾಯಿ ಮುಚ್ಚಿಸ್ತಾ, ರಾಜಕೀಯ ನಾಯಕರನ್ನ ಜೈಲಿ ಕಟ್ಟದ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ 1982ನಿಂದ 1990ವರೆಗೆ ಬಾಂಗ್ಲಾದೇಶ ನರಕ ಆಗುತ್ತೆ. ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಸರ್ಕಾರಿ ಕೆಲಸ ಬೇಕು ಅಂದ್ರೆ ಇರ್ಷಾದ್ ಬೆಂಬಲಿಗರಿಗೆ ಲಂಚ ಕೊಡಬೇಕಾಗಿತ್ತು. ಸೇನೆಯನ್ನ ತನ್ನ ಸ್ವಂತ ಬಾಡಿ ಗಾರ್ಡ್ಸ್ ತರ ಯೂಸ್ ಮಾಡ್ತಾ ಇದ್ದ. ಯಾರಾದ್ರೂ ಎದುರು ಮಾತನಾಡಿದ್ರೆ ರಾತ್ರಿ ಅವರ ಕಣ್ಮರೆ ಆಗ್ತಾ ಇದ್ರು. ಹಾಗಂತ ಜನರಿಗೆ ಇದನ್ ಮೇಲೆ ಕೋಪ ಇತ್ತು ಅಂತಲ್ಲ. ಅಸಲಿ ವಿಚಾರ ಇದ್ದಿದ್ದೇ ಇಲ್ಲಿ. ಇರ್ಷಾದ್ ತುಂಬಾ ಚಾಣಾಕ್ಷ, ಬುದ್ಧಿವಂತ. ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋಕೆ ಆತ ಮಾಡಿದ್ದು ಪ್ಲಾನ್ ಏನ್ ಗೊತ್ತಾ? ಡಿವೈಡ್ ಆ್ಯಂಡ್ ರೂಲ್. ಬಾಂಗ್ಲಾದೇಶದ 2 ಪ್ರಮುಖ ರಾಜಕೀಯ ಶಕ್ತಿಗಳನ್ನ ಆತ ಎತ್ತಿ ಕಟ್ಟಿದ್ದ. ಆ ಪವರ್ಸೇ ಅವಾಮಿ ಲೀಗ್ ಮತ್ತು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP. ಹಸೀನಾ ವರ್ಸಸ್ ಖಲೀದಾ, ಬಾಂಗ್ಲಾದ 2 ಧ್ರುವಗಳು. ಇಲ್ಲಿ ರಾ ಆಪರೇಷನ್ಗೂ ಮುಂಚೆ ಬಾಂಗ್ಲಾದ ರಾಜಕೀಯದ ಒಳಗಡೆ ಏನ್ ನಡೀತಾ ಇತ್ತು ಅನ್ನೋದನ್ನ ಚೂರು ಹೇಳ್ಬಿಡ್ತೀವಿ. ಬಾಂಗ್ಲಾ ಹುಟ್ಟಿದಾಗಿನಿಂದ ಹಸೀನಾ ವರ್ಸಸ್ ಖಲೀದಾ ಫ್ಯಾಮಿಲಿ ನಡುವೆ ದ್ವೇಷ ಇದೆ. ಅದು ಸಾಮಾನ್ಯ ದ್ವೇಷ ಅಲ್ಲ, ರಕ್ತದ ದ್ವೇಷ. ಒಂದು ಕಡೆ ಶೇಖ್ ಹಸೀನಾ, ಇವರು ಬಾಂಗ್ಲಾದೇಶದ ಪಿತಾಮಹ ಶೇಖ್ ಮುಜಿಬುರ್ ರೆಹಮಾನ್ ರ ಮಗಳು, ಬಂಗಬಂಧು. ಇನ್ನೊಂದು ಕಡೆ ಖಲೀದಾ ಜಿಯಾ, ಮಾಜಿ ಮಿಲಿಟರಿ ಆಡಳಿತಗಾರ ಜಿಯಾউর ರೆಹಮಾನ್ ರ ಪತ್ನಿ. ಹಸೀನಾ ಅವರ ತಂದೆಯನ್ನ ಕೊಂದವರ ಬಗ್ಗೆ ಖಲೀದಾ ಜಿಯಾಗೆ ಸಾಫ್ಟ್ ಕಾರ್ನರ್. ಈಕೆಯ ಗಂಡನೇ ಒಳಗೆ ಕೆಲಸ ಮಾಡಿದ್ದು, ಮಸಲತ್ತು ಮಾಡಿದ್ದು ಅನ್ನೋದು ಹಸೀನಾ ಸಿಟ್ಟು. ಇನ್ನು ಖಲೀದಾ ಜಿಯಾ ಪತಿ ಸ್ಥಾಪಿಸಿದ ಪಕ್ಷವನ್ನೇ ಮುಗಿಸೋಕೆ ಹಸೀನಾ ನೋಡ್ತಾರೆ ಅನ್ನೋದು ಖಲೀದಾರ ಸಿಟ್ಟು. ಹೀಗಾಗಿ ಇಬ್ಬರು ಒಬ್ಬರ ವಿರುದ್ಧ ಒಬ್ಬರು ಹಲ್ ಕಡಿತಾ ಇದ್ರು. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನೇ ಬ್ಯಾಟ್ಲಿಂಗ್ ಬೇಗಮ್ಸ್ ಅಂತ ಕರಿತಾ ಇದ್ರು. ಸರ್ವಾಧಿಕಾರಿ ಇರ್ಷಾದ್ಗೆ ಇದೇ ಬೇಕಾಗಿದ್ದು. ಇರ್ಷಾದ್ ಒಮ್ಮೆ ಹಸೀನಾ ಪರ ಮಾತನಾಡಿದ್ರೆ ಖಲೀದಾ ಸಿಟ್ಟಾಗ್ತಾ ಇದ್ರು. ಖಲೀದಾ ಪರ ಒಲವು ತೋರಿಸಿದ್ರೆ ಹಸೀನಾ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಬೆಕ್ಕಿನ ಜಗಳದಲ್ಲಿ ಇರ್ಷಾದ್ ಆರಾಮಾಗಿ ಕೋತಿ ಆಟ ಆಡ್ತಾ ಇದ್ದ. ನೋಡ್ತಾ ಬಾಂಗ್ಲಾದೇಶ ಅಧಪತನದ ಕಡೆಗೆ ಸಾಕ್ತು. ರಂಗ ಪ್ರವೇಶ ಮಾಡಿದ ರಾ. ಆಗ ಅಲ್ಲಿಗೆ ರಾ ಎಂಟರ್ ಆಯಿತು. ಭಾರತದ ಎಂಟ್ರಿಗೊಂದು ಕಾರಣ ಇತ್ತು. 1990ರ ಹೊತ್ತಿಗೆ ಇರ್ಷಾದ್ ಆಡಳಿತದಲ್ಲಿ ಪಾಕಿಸ್ತಾನ ಮತ್ತು ಅಮೆರಿಕ ಕೈಯಾಡಿಸೋಕೆ ಶುರು ಮಾಡಿದ್ರು. ಭಾರತದ ಈಶಾನ್ಯ ರಾಜ್ಯಗಳನ್ನು ಈ 3 ರಾಷ್ಟ್ರಗಳು ಟಾರ್ಗೆಟ್ ಮಾಡಿಕೊಂಡು ಮಸಲತ್ತು ಮಾಡಿದ್ವು. ಖುದ್ದು ಇರ್ಷಾದ್ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕೆ ಇಸ್ಲಾಮಿಕ್ ಮೂಲಭೂತವಾದಿಗಳೊಂದಿಗೆ ಕೈ ಜೋಡಿಸ್ತಾ ಇದ್ದ.
ಮೊದಲು ಪ್ರೋ ಇಂಡಿಯಾ ಅಂತ ಕರೆಸ್ಕೊಳ್ತಾ ಇದ್ದ ಇರ್ಷಾದ್ ನಂತರ ಅಮೆರಿಕದ CIA ಮತ್ತು ಪಾಕ್ನ ISIಗಳಿಗೆ ವೇದಿಕೆ ಒದಗಿಸಿದ. ಇದರಿಂದ ಭಾರತ ಚಿಂತೆಗೊಳಗಾಯಿತು. ಇರ್ಷಾದ್ ಅಧಿಕಾರದಲ್ಲಿ ಮುಂದುವರೆದರೆ ಅದು ಭಾರತದ ಏಕತೆಗೆ ದೊಡ್ಡ ಗಂಡಾಂತರ ಅಂತ ಭಾರತದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಭಾವಿಸ್ತು. ಹೀಗಾಗಿ ಆಪರೇಷನ್ ಫೇರ್ವೆಲ್ ಶುರುವಾಯಿತು. ಆದರೆ ಇರ್ಷಾದ್ನ ಕೆಳಗಿಳಿಸುವುದು ಹೇಗೆ? ಸೇನೆ ಆತನ ಕೈಯಲ್ಲಿದೆ. ಜನರು ದಂಗೆ ಏಳಬೇಕು ಅಂತ ಹೇಳಿದ್ರೆ ಇತರ ಪ್ರಮುಖ ನಾಯಕರೆಲ್ಲ ಒಂದಾಗಬೇಕಲ್ವಾ? ಆದರೆ ಹಸೀನಾ ಮತ್ತು ಖಲೀದಾ ಜಿಯಾ ಪೂರ್ವ ಪಶ್ಚಿಮ. ಸೊ ಭಾರತಕ್ಕೆ ದೊಡ್ಡ ತಲೆನೋವು ಶುರುವಾಯಿತು. ಆಗಲೇ ಭಾರತದ ಗುಪ್ತಚರ ಸಂಸ್ಥೆ ರಾ ಒಂದು ಸೀಕ್ರೆಟ್ ಮಿಷನ್ ಕೈಗೆತ್ಕೊಳ್ತು. ಅದನ್ನು ಆಪರೇಷನ್ ಫೇರ್ವೆಲ್ ಅಂತ ಕರೀತಾರೆ. ಆದರೆ ಇದನ್ನು ಏಕಾಏಕಿ ಜಾರಿಗೆ ತರೋ ಹಾಗಿಲ್ಲ, ಯಾಕಂದರೆ ಈ ಕೆಲಸ ಸುಲಭ ಇರಲಿಲ್ಲ. ಸ್ನೇಹಿತರೆ, ಅದು ಯಾವುದೇ ರಾಜಕಾರಣಿ ಆಗಿರಲಿ, ತಮ್ಮ ವಿರೋಧಿಗಳೊಂದಿಗೆ ಅವರು ಯಾವತ್ತೂ ಕೈ ಜೋಡಿಸಲ್ಲ. ಅದು ಅವರ ಅಸ್ತಿತ್ವಕ್ಕೆ ಪೆಟ್ಟು ಕೊಡುತ್ತೆ. ಅದರಲ್ಲೂ ಈ ಬೇಗಂಗಳನ್ನು ಒಂದುಗೂಡಿಸೋದು ಇನ್ನೂ ಕಷ್ಟ ಆಗಿತ್ತು. ಇದರ ಜೊತೆಗೆ ಇರ್ಷಾದ್ ಕೂಡ ಸ್ಟ್ರಾಂಗೇ ಇದ್ದ. ಈತ ಈ ಬೇಗಂಗಳು ಗಮ್ ಹಾಕೊಂಡು ಅಂಟದೇ ಇರೋ ಥರ ಜಗಳ ತಂದಿಡೋಕೆ ಯಾವಾಗಲೂ ದಾಳ ಉರುಳಿಸ್ತಾ ಇದ್ದ. ಅದರಲ್ಲೂ 1988 ಜೂನ್ನಲ್ಲಿಂದು ದೊಡ್ಡ ಘೋಷಣೆ ಮಾಡ್ದ. ಇಸ್ಲಾಂ ಇನ್ನು ಮುಂದೆ ಬಾಂಗ್ಲಾದ ಅಧಿಕೃತ ಧರ್ಮ ಅಂತ ಹೇಳ್ದ. ಇದರ ಉದ್ದೇಶ ಏನು ಅಂದರೆ ಜಾತ್ಯತೀತವಾದಿ ಹಸೀನಾ ಇದನ್ನು ವಿರೋಧಿಸ್ತಾರೆ, ಖಲೀದಾ ಜಿಯಾ ಅದನ್ನು ಬೆಂಬಲಿಸ್ತಾರೆ, ಆಗ ಮತ್ತೆ ಇವರು ಕಿತ್ತಾಡ್ಕೊಳ್ತಾರೆ, ನನಗೆ ಮಜಾ ಅನ್ನೋ ಲೆಕ್ಕಾಚಾರ ಇತ್ತು ಇರ್ಷಾದ್ದು. ಆದರೆ ಈತನ ಪ್ಲಾನ್ ಅಲ್ಲಿ ಉಲ್ಟಾ ಆಗಿತ್ತು. ಯಾಕಂದರೆ ರಾ ಅಲ್ಲಿ ಪಕ್ಕಾ ಪ್ಲಾನ್ ಮಾಡಿತ್ತು. ಮೇಲ್ನೋಟಕ್ಕೆ ಇರ್ಷಾದ್ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದ ಭಾರತ ಒಳಗೊಳಗೆ ಇರ್ಷಾದ್ ಬುಡಕ್ಕೆ ಕಡ್ಡಿಗೀರಿಟ್ಬಿಡ್ತು. ಆಪರೇಷನ್ ಯೂನಿಟಿ ಸ್ಟಾರ್ಟ್ ಮಾಡ್ತು. ಈ ಮಿಷನ್ನ ಮೂಲಕ ಹಸೀನಾ ಮತ್ತು ಖಲೀದಾ ಜಿಯಾ ನಡುವೆ ಸ್ನೇಹದ ವಾತಾವರಣ ಸೃಷ್ಟಿಸಲಾಗುತ್ತೆ. ನೀವಿಬ್ರು ಒಂದಾಗಿ ಅಂತ ನೇರವಾಗಿ ಹೇಳೋ ಹಾಗಿಲ್ವಲ್ಲ, ಹೇಳಿದ್ರೆ ಪಬ್ಲಿಕ್ ಆಗಿಬಿಡುತ್ತೆ, ಇರ್ಷಾದ್ ಮತ್ತು ಭಾರತದ ಸಂಬಂಧ ಹಾಳಾಗುತ್ತೆ. ಹೀಗಾಗಿ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡಲಾಗುತ್ತೆ. ಇದೇ ಸಮಯಕ್ಕೆ ಭಾರತದ ರಾ ಒಂದು ಹೆಜ್ಜೆ ಇಡುತ್ತೆ. ಢಾಕಾದಲ್ಲಿರೋ ರಾ ಕಾರ್ಯಾಚರಣೆಗೆ ಒಬ್ಬ ಹೊಸ ಚೀಫ್ ಅನ್ನ ನೇಮಿಸಲಾಗುತ್ತೆ. ಅವ್ರನ್ನ ಕೃಷ್ಣ ಪಟ್ವರ್ಧನ್ ಅಂತ ಕರೆಯಲಾಗಿದೆ. ಯಾರು ಈ ಕೃಷ್ಣ? ಅವರು ಇವ್ರ ಫೋಟೋ ತೋರಿಸಿ ಅಂತ ಕೇಳಬೇಡಿ, ಯಾಕಂದ್ರೆ ಇದು ಅವರ ನಿಜವಾದ ಹೆಸರಲ್ಲ. ಈ ಹೆಸರಿನ ಮೂಲಕ ಆ ಕಾಲದಲ್ಲಿದ್ದ ಭಾರತದ ಯಾವುದೋ ಅಧಿಕಾರಿ ಆ ಆಪರೇಷನ್ ಕೈಗೆತ್ಕೊಳ್ತಾರೆ. ಆದರೆ ಢಾಕಾಗೆ ಕಾಲಿಟ್ಟ ತಕ್ಷಣ ಪಟ್ವರ್ಧನ್ ಅವರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತದ ಸಿಬ್ಬಂದಿಯೇ ಇರ್ಷಾದ್ ಸರ್ಕಾರಕ್ಕೆ ಮಾಹಿತಿ ಲೀಕ್ ಮಾಡ್ತಿದ್ರು ಅನ್ನೋದು. ತಕ್ಷಣ ಇಡೀ ಆಪರೇಷನ್ ಅನ್ನ ಟೈಟ್ ಮಾಡ್ತಾರೆ, ಮಾಹಿತಿ ಸೋರಿಕೆಯನ್ನು ಬಂದ್ ಮಾಡ್ತಾರೆ. ನಂತರ ಅಸಲಿ ಗೇಮ್ ಶುರುವಾಗುತ್ತೆ. ಕೃಷ್ಣ ಪಟ್ವರ್ಧನ್ ಹೆಸರಿನ ಅಥವಾ ನಮ್ಮ ಅಧಿಕಾರಿ ಮತ್ತು ಅವರ 4 ಅಧಿಕಾರಿಗಳ ಟೀಮ್ ಕೋಡೆಡ್ ಮೆಸೇಜಸ್ ಕಾರ್ಯಾಚರಣೆ ಶುರು ಮಾಡ್ತಾರೆ. ಗುಪ್ತ ಮೆಸೇಜ್ಗಳನ್ನು ಕಳಿಸಿ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ ಇಬ್ಬರನ್ನ ಹತ್ತಿರ ಮಾಡ್ತಾರೆ. ಇರ್ಷಾದ್ ನಮ್ಮಿಬ್ಬರ ಕಾಮನ್ ಎನಿಮಿ, ನಾವು ಒಂದಾಗದೇ ಇದ್ರೆ ಬಾಂಗ್ಲಾ ಉಳಿಯಲ್ಲ ಅನ್ನೋ ಸತ್ಯವನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಲಾಗತ್ತೆ. ಅಷ್ಟೇ ಅಲ್ಲ, ನೀವಿಬ್ರು ಹಿಂಗೆ ಕಿತ್ತಾಡ್ತಾ ಇದ್ರೆ ಇರ್ಷಾದ್ ಸಾಯೋವರೆಗೂ ಆಳ್ವಿಕೆ ಮಾಡ್ದ, ನಿಮ್ಮಿಬ್ಬರಿಗೂ ಅಧಿಕಾರ ಸಿಗಲ್ಲ. ಮೊದಲು ಪ್ರಜಾಪ್ರಭುತ್ವ ಉಳಿಸಿ, ಆಮೇಲೆ ಬೇಕಿದ್ರೆ ಎಲೆಕ್ಷನ್ ಅಲ್ಲಿ ಕಿತ್ತಾಡಿ ಯಾರಾದರೂ ಅಧಿಕಾರಕ್ಕೆ ಬನ್ನಿ ಅಂತ ಭಾರತ ಹೇಳುತ್ತೆ. ಅಲ್ಲಿ ಗಂಟೆಗಟ್ಟಲೆ ಸೀಕ್ರೆಟ್ ಮೀಟಿಂಗ್ಗಳು ನಡೀತವೆ. ಮಧ್ಯವರ್ತಿಗಳ ಮೂಲಕ ಸಂದೇಶಗಳನ್ನು ರವಾನಿಸಲಾಗುತ್ತೆ. ಖಲೀದಾ ಜಿಯಾಗೆ ಅವರ ಪತಿ ಮೇಲಿದ್ದ ಗೌರವವನ್ನು ನೆನಪಿಸಲಾಗುತ್ತೆ. ಹಸೀನಾ ಅವರಿಗೆ ಅವರ ತಂದೆಯ ಕನಸನ್ನು ನೆನಪಿಸಲಾಗುತ್ತೆ. ಬಾಂಗ್ಲಾದ ವಿದ್ಯಾರ್ಥಿ ನಾಯಕರೊಂದಿಗೆ ರಾ ಮಾತಾಡುತ್ತೆ. ಇರ್ಷಾದ್ ಸರ್ಕಾರದ ಒಳಗೆ ಇನ್ನಷ್ಟು ಇನ್ಫಾರ್ಮರ್ಸ್ ಅನ್ನ ಬಿಡುತ್ತೆ. ಸರ್ಕಾರದಲ್ಲಿದ್ದ ಆಂಟಿ ಇಂಡಿಯಾ ಎಲಿಮೆಂಟ್ಸ್ ಅನ್ನ ನಾಶ ಮಾಡಲಾಗುತ್ತೆ. ಇದೆಲ್ಲ ಮಾಡ್ತಿದ್ರು. ಇರ್ಷಾದ್ ವಿರುದ್ಧ ಭಾರತ ಒಂದೇ ಒಂದು ಹೇಳಿಕೆ ಕೊಡ್ತಿರ್ಲಿಲ್ಲ ಪಬ್ಲಿಕ್ ಆಗಿ. ಭಾರತ ಇರ್ಷಾದ್ ಸಂಬಂಧ ಔಟ್ಸೈಡ್ನಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಹೊತ್ತಲ್ಲಿ ಭಾರತ ನಿರೀಕ್ಷೆ ಮಾಡಿದ್ದ ಜ್ವಾಲಾಮುಖಿ ಅಂದುಕೊಂಡಂತೆ ಸ್ಫೋಟ ಆಯಿತು. ಢಾಕಾ ಬಂದ್ ಬಿಸಿ ಏರಿದ ಬಾಂಗ್ಲಾ. ಅದು 1990 ಆಗಸ್ಟ್ ತಿಂಗಳು. ಬಾಂಗ್ಲಾದ ಕೆಲ ಬುದ್ಧಿಜೀವಿಗಳು ಇರ್ಷಾದ್ ರಾಜೀನಾಮೆಗೆ ಆಗ್ರಹಿಸಿ ಸಣ್ಣ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿನ ವೈದ್ಯರು, ವಕೀಲರು ಮತ್ತು ಇತರ ವೃತ್ತಿಪರರು ಸೇರಿಕೊಂಡು ಸ್ಟ್ರೈಕ್ ಶುರು ಮಾಡ್ತಾರೆ. ಇದು ಬಾಂಗ್ಲಾದ ಅಂದಿನ ಅಣ್ಣಾ ಮೂಮೆಂಟ್ ಥರ ಆಗುತ್ತೆ. ದಿನಗಳದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಹಸೀನಾ ಹಾಗೂ ಖಲೀದಾಗೂ ಕೂಡ ಈ ಇರ್ಷಾದ್ನ ಕುತಂತ್ರ ಏನು ಅನ್ನೋದು ಅರ್ಥ ಆಗಿತ್ತಲ್ಲ. ಸೊ ಇವರು ಪ್ರತಿಭಟನೆಗೆ ಇಳಿದ್ರು. ಯಾವಾಗ ಹಸೀನಾ ಮತ್ತು ಖಲೀದಾ ಒಂದಾದರೂ ಢಾಕಾ ಹೊತ್ತಿ ಉರಿಯೋಕೆ ಶುರುವಾಗುತ್ತೆ. ಇದುವರೆಗೂ ಬೇರೆ ಬೇರೆ ದಿನ ಪ್ರತಿಭಟನೆ ಮಾಡ್ತಾ ಇದ್ದ ಅವಾಮಿ ಲೀಗ್ ಮತ್ತು BNP ಕಾರ್ಯಕರ್ತರು ಒಟ್ಟಿಗೆ ಬೀದಿಗೆ ಧುಮುಕ್ತಾರೆ. ಇದನ್ನು ನೋಡಿ ಖುದ್ದು ಇರ್ಷಾದ್ ಬಿಚ್ಚಿ ಬೀಳ್ತಾನೆ. ಅಷ್ಟೇ ಅಲ್ಲ, ಈ ಇಬ್ಬರು ಲೇಡೀಸ್ ಸೇರಿಕೊಂಡು ನನ್ನನ್ನು ಕೆಳಗಿಳಿತಾ ಇದ್ದಾರೆ ಅನ್ನೋ ಹೆದರಿಕೆ ಶುರುವಾಗುತ್ತೆ ಈತನಿಗೆ. ಅದಕ್ಕೆ ತಕ್ಕಂತೆ ಇಬ್ಬರು ಲೇಡೀಸ್ ಘೋಷಣೆ ಮಾಡ್ತಾರೆ. ಸರ್ವಾಧಿಕಾರಿ ಇರ್ಷಾದ್ ರಾಜೀನಾಮೆ ಕೊಡಲೇಬೇಕು ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬಾಂಗ್ಲಾ ಉಳಿಬೇಕು ಅಂತ ಘೋಷಿಸ್ತಾರೆ. ಇಷ್ಟರ ಮಧ್ಯೆ ಕೂಡ ಅಲ್ಲಿ ಜನ ಸುಮ್ಮನೆ ಇದ್ರು. ಆದರೆ ನವೆಂಬರ್ 27 ಇಲ್ಲಿ ಇರ್ಷಾದ್ ಒಂದು ತಪ್ಪನ್ನ ಮಾಡ್ತಾನೆ. ಢಾಕಾ ಯೂನಿವರ್ಸಿಟಿ ಹತ್ತಿರ ಇರ್ಷಾದ್ ಸೇನೆ ಮತ್ತು ಪೊಲೀಸರು ಮನಬಂದಂತೆ ಗುಂಡು ಹಾರಿಸ್ತಾರೆ. ಆ ಗುಂಡೇಟಿಗೆ ಡಾಕ್ಟರ್ ಶಮ್ಸುಲ್ ಆಲಂ ಖಾನ್ ಮಿಲನ್ ಅನ್ನೋರು ಪ್ರಾಣ ಕಳ್ಕೊಳ್ತಾರೆ. ಇದರ ಪರಿಣಾಮ ನವೆಂಬರ್ 27 ಢಾಕಾದಾದ್ಯಂತ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಪ್ರತಿಭಟನೆಗಳು ಸ್ಫೋಟದ ರೀತಿಯಲ್ಲಿ ಶುರುವಾಗ್ತವೆ. ಒಬ್ಬ ವೈದ್ಯನ ಸಾವು ಇಡೀ ಬಾಂಗ್ಲಾವನ್ನ ರೊಚ್ಚಿಗೆಬ್ಬಿಸಿತು.
ವೈದ್ಯರು, ಇಂಜಿನಿಯರ್ಗಳು, ವಕೀಲರು, ವಿದ್ಯಾರ್ಥಿಗಳು ಎಲ್ಲರೂ ರಸ್ತೆಗಿಳಿತಾರೆ. ಈ ಸಂದರ್ಭದಲ್ಲಿ ಹಸೀನಾ ಮತ್ತು ಖಲೀದಾ ಇಬ್ಬರನ್ನೂ ಮತ್ತೊಮ್ಮೆ ಬಂಧಿಸಲಾಗುತ್ತೆ. ಇರ್ಷಾದ್ ಕರ್ಫ್ಯೂ ಜಾರಿ ಮಾಡ್ತಾನೆ. ಆದರೆ ಜನ ಕೇಳಲ್ಲ. ಸಾವಿರಾರು ಜನ ಸಾಯೋಕ್ಕೂ ರೆಡಿ ಅಂತ ಬಂದರು. ನಂತರ ಬಾಂಗ್ಲಾದ ಸೇನೆ ಕೂಡ ದೊಡ್ಡ ನಿಲುವನ್ನು ತಗೊಳ್ತು. ಪ್ರತಿ ಸಲ ಈ ರೀತಿಯಾದಾಗ ಬಾಂಗ್ಲಾ ಸೇನೆ ತಮ್ಮ ಸೇನಾ ನಾಯಕರೊಂದಿಗೆ ನಿಲ್ತಾ ಇತ್ತು. ಆದರೆ ಈ ಸಲ ಅವರು ಜನರ ಪರ ನಿಂತ್ಕೊಂಡ್ರು. ಅದು ಅವರಿಗೆ ಅನಿವಾರ್ಯ ಕೂಡ ಆಗಿತ್ತು. ಯಾಕಂದರೆ ಯಾವಾಗ ಲಕ್ಷಾಂತರ ಜನ ಬೀದಿಗಿಳಿದ್ರೋ, ಭಾರತದ ಪರೋಕ್ಷ ಒತ್ತಡವೂ ಇತ್ತು, ಬಾಂಗ್ಲಾದೇಶದ ಸೇನೆಗೂ ಫ್ಯೂಚರ್ ಗೊತ್ತಾಗಿತ್ತು. ಆವತ್ತಿನ ಬಾಂಗ್ಲಾದ ಸೇನಾ ಮುಖಂಡರು ಬಂದು ಇರ್ಷಾದ್ಗೆ ನೀವು ಕೆಳಗಿಳಿರಿ ಅನ್ನೋ ಆದೇಶ ಕೊಟ್ಟರು. ಜನ ನಿಮ್ಮನ್ನು ಓಡಿಸೋ ಮುಂಚೆ ನೀವೇ ಹೋಗೋದು ಒಳ್ಳೆಯದು ಅಂತ ಹೇಳಿದ್ರು. ಸೊ ಇರ್ಷಾದ್ಗೆ ಬೇರೆ ದಾರಿನೇ ಇರಲಿಲ್ಲ. ಮೊದಲೇ ತಮ್ಮ ದೇಶದ ನಾಯಕರನ್ನು ಕೊಲೆ ಮಾಡೋ ಇತಿಹಾಸ ಇರೋ ಸೇನೆ ಅದು. ಹೀಗಾಗಿ ಮೆತ್ತಗೆ ಆತ ಕುರ್ಚಿ ಬಿಟ್ಟು ಇಳಿದ. ಡಿಸೆಂಬರ್ 4, 1990 ಆತ ಟಿವಿ ಮುಂದೆ ಬಂದು ರಾಜೀನಾಮೆ ಘೋಷಿಸಿದ. ಡಿಸೆಂಬರ್ 6ನೇ ತಾರೀಕು ಅಧಿಕೃತವಾಗಿ ಆತ ಅಧಿಕಾರದಿಂದ ಕೆಳಗಿಳಿದ. 2019 ಈ ಮನುಷ್ಯ ಬದುಕಿದ್ದ. ಬಾಂಗ್ಲಾದೇಶದ ಬೀದಿಗಳಲ್ಲಿ ಆಮೇಲೆ ಅವರು ರಾಜೀನಾಮೆ ಕೊಟ್ಟಾಗ ಅವಾಗ ದೊಡ್ಡ ಸಂಭ್ರಮಾಚರಣೆ ಮಾಡಲಾಗಿತ್ತು. ಜೈಲುಗಳಿಂದ ರಾಜಕೀಯ ನಾಯಕರು ಬಿಡುಗಡೆಯಾದರು. ಹಸೀನಾ ಮತ್ತು ಖಲೀದಾ ಇವರಿಬ್ಬರನ್ನ ಕೂಡ ಪ್ರಜಾಪ್ರಭುತ್ವದ ರಕ್ಷಕಿಯರು ಅಂತ ಕೊಂಡಾಡಲಾಯಿತು ಅವತ್ತು. ಅದಾದಮೇಲೆ 1991 ಚುನಾವಣೆ ನಡೀತು. ಖಲೀದಾ ಜಿಯಾ ಗೆದ್ದರು, ಪ್ರಧಾನಿಯಾದರು. ಹಸೀನಾ ವಿರೋಧ ಪಕ್ಷದ ನಾಯಕಿಯಾದರು. ಅಧಿಕಾರ ಸಿಕ್ಕ ತಕ್ಷಣ ಹಳೆಯ ದ್ವೇಷ ಮತ್ತೆ ಶುರುವಾಯಿತು. ಮತ್ತೆ ಹಸೀನಾ ವರ್ಸಸ್ ಖಲೀದಾ ಜಗಳ ಮುಂದುವರಿತು. ಅದು ಮೊನ್ನೆ ತನಕ ಇತ್ತು. ಆದ್ರೀಗ ಇಬ್ಬರು ನಾಯಕಿಯರು ಸೀನ್ನಲ್ಲಿಲ್ಲ. ಖಲೀದಾ ಜಿಯಾ ಜೀವ ಬಿಟ್ಟಿದ್ದಾರೆ. ಹಸೀನಾ ಭಾರತದಲ್ಲಿ ದೇಶಭ್ರಷ್ಟರಾಗಿ ಬಂದು ಕೂತ್ಕೊಂಡಿದ್ದಾರೆ. ಅವ್ರನ್ನ ಓಡಿಸಲಾಗಿದೆ ಬಾಂಗ್ಲಾದಿಂದ. ಭಾರತ ವಿರೋಧಿಗಳ ಅಬ್ಬರ ಜೋರಾಗಿದೆ. ಆದರೆ ಚುನಾವಣೆ ಹತ್ತಿರ ಬರ್ತಿರೋ ಟೈಮ್ನಲ್ಲಿ ಹಸೀನಾ ಅವರ ಪಾರ್ಟಿ ಮತ್ತು ಅವಾಮಿ ಲೀಗ್, ಹಸೀನಾ ಅವರು ಸೀನಲ್ಲಿಲ್ಲ ಅಂದರೂ ಕೂಡ, BNPಯ ಖಲೀದಾ ಜಿಯಾ ಇಲ್ಲ ಅಂದರೂ ಕೂಡ BNP ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಿದೆ. ಖಲೀದಾ ಜಿಯಾರ ಮಗ ತಾರಿಕುರ್ ರೆಹಮಾನ್ ಬಾಂಗ್ಲಾಗೆ ಹೋಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಅವ್ರನ್ನ ಹಿಂಬಾಲಿಸ್ತಾ ಇದೆ. ಭಾರತ ಅವರೊಂದಿಗೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಾಲಚಕ್ರ ಹೇಗುರುಳುತ್ತೆ ನೋಡಿ. 1971 ಭಾರತ ಬಾಂಗ್ಲಾವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಜನ್ಮ ಕೊಡ್ತು. 90ನೇ ಇಸವಿಯಲ್ಲಿ ಭಾರತದ ಏಜೆನ್ಸಿಗಳು ಬಾಂಗ್ಲಾವನ್ನ ಡಿಕ್ಟೇಟರ್ಶಿಪ್ನಿಂದ ಬಚಾವ್ ಮಾಡಿದ್ರು. ಆದರೆ ಇವತ್ತು ಭಾರತದ ವಿರುದ್ಧ ಬಾಂಗ್ಲಾದಲ್ಲಿ ವಿಷ ಕಾರ್ತಾ ಇದ್ದಾರೆ. ಭಾರತವೇ ನಮ್ಮ ಶತ್ರು ಅಂತ ಹೊಸ ಪೀಳಿಗೆಯ ಯುವಕರು ಕೂಗ್ತಾ ಇದ್ದಾರೆ. ಅಲ್ಲಿನ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಸೊ ಈಗಿರೋ ಪ್ರಶ್ನೆ, ಈ ಸಲ ಇದು ಹೇಗೆ ಎಂಡ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ? ಆವಾಗಲೂ ಕೂಡ 10 ವರ್ಷ ಇತ್ತು ಡಿಕ್ಟೇಟರ್ಶಿಪ್ ಆಲ್ಮೋಸ್ಟ್. ಈ ವರ್ಷ ಎಲ್ಲಿವರೆಗೂ ನಡೆಯುತ್ತೆ ಭಾರತ ವಿರೋಧಿಗಳ ಆಟ ಅಲ್ಲಿ? ಭಾರತ ಈ ಸಲ ಏನು ಮಾಡುತ್ತೆ, ಯಾವಾಗ? ಇದರ ತಾರ್ಕಿಕ ಅಂತ್ಯ ಏನು ಅನ್ನೋ ಕುತೂಹಲ ಇದೆ. ಇನ್ನು ಒಂದೂವರೆ ತಿಂಗಳಲ್ಲಿ ಬಾಂಗ್ಲಾದೇಶ ಎಲೆಕ್ಷನ್, ಫೆಬ್ರವರಿ 12ಕ್ಕೆ ಎಲೆಕ್ಷನ್ ಇದೆ. ಅಲ್ಲಿ ಯಾರ ಸರ್ಕಾರ ಬರುತ್ತೆ, ಅವರು ಭಾರತದೊಂದಿಗೆ ಹೇಗೆ ವರ್ತಿಸ್ತಾರೆ, ಎಲ್ಲ ಪ್ರಶ್ನೆ ಈಗ ಮನೆ ಮಾಡಿದೆ. ನೋಡೋಣ, ಏನೇ ಅಪ್ಡೇಟ್ ಬಂದರೂ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮಗೇನನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.